ಟೈರ್ ಬ್ಲಾಸ್ಟ್ ಆದಂತಹ ಪರಿಣಾಮ ಕೆಎಸ್ಆರ್ಟಿಸಿ ಬಸ್ ಏಕಾಏಕಿ ಮನೆಗೆ ನುಗ್ಗಿದಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆ ರಾಷ್ಟ್ರೀಯ ಹೆದ್ದಾರಿ 73ರಲ್ಲಿ ಆಗಿರುವಂತಹ ಘಟನೆ ಇದು. ತುಮಕೂರಿನ ತಿಪಟೂರು ತಾಲೂಕು ಸಿದ್ದಾಪುರದ ಬಳಿ ಇಂಥದ್ದೊಂದು ಅವಘಡ ಸಂಭವಿಸಿಬಿಟ್ಟಿದೆ. ಸಾರಿಗೆ ಬಸ್ನಲ್ಲಿದ್ದಂತಹ 10 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಆಗುಂಬೆಯಿಂದ ಕೋಲಾರಕ್ಕೆ ಈ ಸಾರಿಗೆ ಬಸ್ ತೆರಳ್ತಾ ಇತ್ತು. ಟೈರ್ ಬ್ಲಾಸ್ಟ್ ಆಗಿ ರಸ್ತೆ ಬದಿ ಇದ್ದಂತಹ ಮನೆಗೆ ಏಕಾಏಕಿ ಬಸ್ ನುಗ್ಗಿಬಿಟ್ಟಿದೆ. ಪುಟ್ಟಣ್ಣ ಅನ್ನೋರ ಮನೆಗೆ ಬಸ್ ಡಿಕ್ಕಿ ಹೊಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಸ್ನ ಒಳಗಿದ್ದಂತಹ ಸುಮಾರು 10 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಇನ್ನು ಬಸ್ ಹಾಗೆ ಮನೆಗೆ ಎರಡಕ್ಕೂ ಕೂಡ ಘಟನೆಯಲ್ಲಿ ಜಖಮ್ಮಾಗಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಅದೃಷ್ಟವಶಾತ್ ಸ್ಥಳಕ್ಕೆ ತಿಪಟೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ಅಪಘಾತದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಬ್ಲಾಸ್ಟ್ ಆಗಿರುವಂತಹ ಟೈರ್ನ ಗಮನಿಸ್ತಾ ಇದ್ದೀವಿ. ಸದ್ಯ ಗಾಯಾಳುಗಳ ಕಂಡೀಷನ್ ಯಾವ ರೀತಿಯಾಗಿದೆ? ಏನ್ ಮಾಹಿತಿ ಸಿಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟ ಹಾಗೆ? ವಿದ್ಯಾ, ಏನು ಬಸ್ಸಿನ ಮುಂಭಾಗದಲ್ಲಿ ಕುಳಿತಿದ್ದ, ಅದು ಕೂಡ ಚಾಲಕರ ಆಸುಪಾಸಿನಲ್ಲೇ ಕುಳಿತಿದ್ದಂತಹ ಪ್ರಯಾಣಿಕರಿಗೆ ಇಲ್ಲಿ ಗಂಭೀರವಾಗಿ ಗಾಯವಾಗಿರುವಂತದ್ದು. ಗಾಯಾಳುಗಳನ್ನ ಕೂಡಲೇ ತಿಪಟೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಿರುವಂತದ್ದು. ಅದು ಕೂಡ ಕೆಲವು ಪುಟ್ಟಗಳ ಗಾಯಗಳಾಗಿರೋದ್ರಿಂದ ಈಗ ಗಾಯಾಳುಗಳು ಕೂಡ ಮನೆಗೆ ತೆರಳಿರುವಂತದ್ದು. ಈ ಒಂದು ಬಸ್ ಅಪಘಾತಕ್ಕೆ ಕಾರಣ ಏನು ಅಂತಂದ್ರೆ, ಆ ಬಸ್ಸಿನ ಟೈರ್ ಏನು ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣಕ್ಕೆ ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಆ ಒಂದು ಬಸ್ಸು ರಸ್ತೆ ಬದಿಯಲ್ಲಿದ್ದಂತಹ ಮನೆಗೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ಈ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಚಾಲಕ ಮತ್ತು ಆತನ ಪಕ್ಕದಲ್ಲೇ ಕುಳಿತಿದ್ದಂತಹ ಒಂದು 10 ಮಂದಿಗೆ ಈಗ ಗಾಯಗಳಾಗಿರುವಂತದ್ದು. ಅವರಿಗೆ ತಿಪಟೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಅವರನ್ನ ಕಳುಹಿಸಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.